ದೆಹಲಿಯಲ್ಲೂ ಕೂಡ ಬಳ್ಳಾರಿಯ ಗನ್ ಫೈರಿಂಗ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಬಳ್ಳಾರಿಯಲ್ಲಿ ಗುಂಡೇಟಿಗೆ ಕೈ ಕಾರ್ಯಕರ್ತ ಬಲಿಯಾದಂತಹ ಹಿನ್ನೆಲೆ ಶಾಸಕ ಭರತ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಸಿಕ್ಕಾಪಟ್ಟೆ ಗರಂ ಆಗಿದೆ. ರಾಜ್ಯ ನಾಯಕರಿಗೆ ಪ್ರಕರಣದ ವರದಿಯನ್ನ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ವರದಿ ಕೇಳಿದ್ದಾರೆ. ಸಣ್ಣ ಘಟನೆ ದೊಡ್ಡದಾಗಿದ್ಯಾಕೆ? ಗುಂಡು ಹಾರಿಸಿದ್ಯಾರು? ಯಾರ ಗುಂಡೇಟಿಗೆ ನಮ್ಮ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ? ಘಟನೆ ಸಂಬಂಧ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ? ಈ ಸಂಬಂಧ ವರದಿ ಕೊಡಿ ಅಂತ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿನೂ ಆಗಿರುವಂತಹ ವೇಣುಗೋಪಾಲ್ ಕೇಳಿದ್ದಾರೆ. ಕರ್ನಾಟಕದ ಮೇಲೆ ಬಹಳ ಪ್ರೀತಿ ವೇಣುಗೋಪಾಲ್ಗೆ. ಅಫ್ಕೋರ್ಸ್ ಕಾಂಗ್ರೆಸ್ ಹೈಕಮಾಂಡ್ ಕೇಳಬೇಕು ಇಂಥ ವರದಿಯನ್ನ. ನಮ್ಮ ಶಾಸಕರ ನಡೆ, ನಮ್ಮ ಶಾಸಕರ ಎಷ್ಟು ಮಟ್ಟದಲ್ಲಿ ಜವಾಬ್ದಾರಿ ಇಟ್ಕೊಂಡು ನಡೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ತಿಳ್ಕೊಳ್ಬೇಕು. ದೆಹಲಿಯಲ್ಲೂ ಕೂಡ ಬಳ್ಳಾರಿಯ ಗನ್ ಫೈರಿಂಗ್ ಪ್ರಕರಣ ಸದ್ದು ಮಾಡಿದೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಇಡೀ ಪ್ರಕರಣದ ಬಗ್ಗೆ ವರದಿಯನ್ನ ಕೆಸಿ ವೇಣುಗೋಪಾಲ್ ರಾಜ್ಯ ಸರ್ಕಾರದ ಬಳಿ ಕೇಳಿದ್ದಾರೆ. ನಾವು ಪ್ರತಿನಿಧಿ ಶಶಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಬಳ್ಳಾರಿಯ ಗನ್ ಫೈರಿಂಗ್ ಪ್ರಕರಣ ಏನಿತ್ತು, ಈಗ ಕಾಂಗ್ರೆಸ್ ಹೈಕಮಾಂಡ್ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕಂಪ್ಲೀಟ್ ವರದಿಯನ್ನ ಕೇಳ್ಕೊಂಡಿದೆ ಈಗ ಕಾಂಗ್ರೆಸ್ ಸರ್ಕಾರದ ಹತ್ರ. ಸೊ ಇದ್ರ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶಶಿಧರ್? ಸಿಂಧೂರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ರು ಕೂಡ ಕ್ರೈಮ್ ಅನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ 10 ವರ್ಷ ಇದ್ರು ಪರಮೇಶ್ವರ್ ಅವರು, ಈಗ ಗೃಹ ಸಚಿವರಾಗಿದ್ದಾರೆ. ಅದರಲ್ಲೂ ಕೂಡ ಬಳ್ಳಾರಿಗೆ ಜಮೀರ್ ಅವರು ಉಸ್ತುವಾರಿ ಸಚಿವರಿದ್ದಾರೆ. ಇವರೆಲ್ಲ ಇದ್ರು ಕೂಡ ಅಲ್ಲಿ ಏನು ಬಳ್ಳಾರಿಯಲ್ಲಿ 6ಕ್ಕೆ 6 ಕಾಂಗ್ರೆಸ್ ಗೆದ್ದಿದ್ರು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರೇ ಸಾಯ್ತಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ, ಯಾಕೆ ಇದಕ್ಕೆಲ್ಲ ಕಡಿವಾಣ ಹಾಕಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿತ್ತು. ಇನ್ನು ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಬಳ್ಳಾರಿಗೆ ಹೋಗಿ ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತೆ ಜನಾರ್ದನ್ ರೆಡ್ಡಿಯನ್ನ ಕೊಲೆ ಮಾಡೋದಕ್ಕೆ ಅಂತಾನೆ ಅವರು ಸಂಚನ್ನ ರೂಪಿಸಿದ್ರು ಅಂತ ಹೇಳ್ಬಿಟ್ಟು ನೇರವಾಗಿ ಶ್ರೀರಾಮುಲು ಮತ್ತೆ ಏನ್ ಜನಾರ್ದನ್ ರೆಡ್ಡಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಕೆಸಿ ವೇಣುಗೋಪಾಲ್ ಅವರು ಕೂಡ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಕೂಡ ಗೊಂಡಿದ್ದಾರೆ. ಕಾಂಗ್ರೆಸ್ನ ಸದ್ಯಕ್ಕೆ ರಾಜ್ಯದ ಉಸ್ತುವಾರಿ ಕೂಡ ಆಗಿದ್ದಾರೆ ಅವರು. ಈ ಕಾರಣದಿಂದಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ರಿಪೋರ್ಟ್ ಅನ್ನ ಕೇಳಿದರೆ ಬಳ್ಳಾರಿ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ಆಯ್ತು, ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ. ಆಗ ತಕ್ಷಣ ಏನು ಸಿಎಂ ಅವರು ಕೂಡ ಎಚ್ಚೆತ್ಕೊಂಡು ಅಲ್ಲಿದ್ದಂತ SP ಅವರನ್ನು ಕೂಡ ಒಂದೇ ದಿನ ಅಲ್ಲಿ ಕರ್ತವ್ಯ ನಿರ್ವಹಿಸಿದಂತ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಈಗ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಕಡೆಯವ್ರ ಮೇಲೆ ಒಂದು 11 ಜನರ ಮೇಲೆ FIR ಅನ್ನ ಮಾಡಲಾಗಿತ್ತು. ಈಗ ಇವಾಗ ಏನ್ ಭರತ್ ರೆಡ್ಡಿ ಕಡೆಯವರ ಮೇಲೆ 22 ಜನರ ಮೇಲೆ FIR ಅನ್ನ ಹಾಕಿ ಏನ್ ಸ್ಪಷ್ಟವಾಗಿ ತನಿಖೆಯನ್ನ ಮಾಡಿ ಯಾರ ಗನ್ನಿಂದ ಫೈರ್ ಆಗಿ ಯಾಕೆ ಈ ಘಟನೆ ಆಯ್ತು, ಈ ಒಂದು ಪ್ರಕರಣದಲ್ಲಿ ಯಾರು ಆಗಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಯನ್ನ ಮಾಡಿ ಸದ್ಯಕ್ಕೆ ಅಲ್ಲಿ ಬಳ್ಳಾರಿಯಲ್ಲಿ ಆಗ್ತಿರೋದಕ್ಕೆ ಶಾಂತಿಯನ್ನ ಆಡ್ಬೇಕಂತ ಹೇಳ್ಬಿಟ್ಟು ಕೆಸಿ ವೇಣುಗೋಪಾಲ್ ಅವರು ಕೂಡ ಸೂಚನೆ ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ HM ರೇವಣ್ಣ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಿ ಅವರ ಸತ್ತವರ ಮನೆಗೆ ಹೋಗಿ ಸಾಂತ್ವನವನ್ನ ಹೇಳಿ ಜಮೀರು ಮತ್ತೆ ರೇವಣ್ಣ ನಿಯೋಗ ಅವರ ಮನೆಗೆ ಹೋಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಕೊಡುವುದ್ರ ಜೊತೆ ಅಲ್ಲಿ ಈ ಒಂದು ನಿಖರ ಘಟನೆಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತಹ ರಿಪೋರ್ಟ್ ಅನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ಕೊಡೋದಕ್ಕೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೂಡ ಮುಂದಾಗಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.